ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮನೆಯಲ್ಲಿ ರಂಗನಾಥ್ ಅವರು ರೂಮ್ ಸಮಸ್ಯೆ ಜಾಸ್ತಿ ಆಗ್ತಾನೇ ಇದೆ ಅಂತ ಹೇಳಿಬಿಟ್ಟು ಒಂದು ರೂಮ್ ಕಟ್ಸೋಣ ಅಂತ ಹೇಳಿ ಇಂಜಿನಿಯರ್ ಎಲ್ಲ ಕರೆಸಿರ್ತಾರೆ. ಅಷ್ಟರಲ್ಲಿ ಶೀಲಾ ಅವ್ರಿಗೂ ಕೂಡ ಈ ವಿಚಾರ ಗೊತ್ತಾಗ್ಬಿಡುತ್ತೆ. ಅವ್ರು ಬಂದು ನಾನೇ ದುಡ್ಡು ಕೊಡ್ತೀನಿ, ಆ ರೂಮ್ನ ನಮ್ಮ ಶ್ರುತಿ ಮತ್ತು ರವಿಗೆ ಕಟ್ಟಿಸ್ಕೊಡಿ, ಈಗಿರೋ ರೂಮಲ್ಲಿ ಬೇಕಿದ್ರೆ ಅವ್ರು ಇರಲಿ, ನಾನು ಚೆನ್ನಾಗೇ ದುಡ್ಡು ಕೊಡ್ತೀನಿ ಅಂತ ಹೇಳಿ ಚೆನ್ನಾಗಿ ಕಟ್ಟಿಸ್ಕೊಡಿ, AC ಎಲ್ಲ ಇರಲಿ, ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡಿ ಅಮ್ಮ, ನಮ್ಮ ಮನೆಯಲ್ಲಿ ನಮ್ಗೆ ಹೇಗೆ ಅನುಕೂಲಕ್ಕೆ ತಕ್ಕನಾಗಿದೆಯೋ ಹಾಗೆ ನಾವು ಕಟ್ಟಿಸ್ಕೊಡೋದು. ನೀವು ದುಡ್ಡು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ದಿದ್ದೆಲ್ಲ ಮಾಡಿ ನಾವು ಕಟ್ಸ್ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾಗಲ್ಲ ಬೀಗ್ರೆ, ನಮಗೂ ಕೂಡ ನಮ್ಮ ಮಗಳು ಖುಷಿಯಾಗಿರಬೇಕು ಅನ್ನೋದು ಆಸೆ ಅಲ್ವಾ, ಅದಕ್ಕೆ ಅಂತ ಹೇಳಿದಾಗ, ಆಗಿರ್ಬೋದಮ್ಮ, ಹಾಗಂತ ನಿಮ್ಮ ಹತ್ರ ದುಡ್ಡು ತೊಗೊಂಡು ನಾವು ಮನೆ ಕಟ್ಸ್ಕೊಳ್ಳೋದು, ರೂಮ್ ಕಟ್ಸ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹೇಳಿದಾಗ, ಅಯ್ಯೋ ಬೀಗ್ರೆ, ಅದಕ್ಕೆಲ್ಲ ಏನು ತೊಂದರೆ ಆಗುತ್ತೆ, ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮಗಳಿಗೆ ನಾವು ಮಾಡ್ತಾ ಇರಲಿಲ್ವಾ ಅಂತ ಹೇಳಿದಾಗ, ಹೌದಪ್ಪ, ಆಂಟಿ ಹೇಳ್ತಾ ಇರೋ ಸರಿಯಾಗೇ ಇದೆ, ಅವ್ರ ಮಗಳಿಗೋಸ್ಕರ ಅವ್ರು ಅಷ್ಟು ಮಾಡ್ತಾರೆ ಅಂತಂದರೆ ನೀನ್ಯಾಕೆ ಬೇಡ ಅಂತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅದು ಹಾಗಲ್ಲ ಕಣು, ನೀನು ಸ್ವಲ್ಪ ಸುಮ್ಮನಿರ್ತೀಯ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನಿರಪ್ಪ, ಹಿಂದಿನ ಕಾಲದ್ದೇ ಯೋಚನೆ ಮಾಡ್ತಾ ಇರ್ತೀಯ, ನಮ್ಮ ದುಡ್ಡು ನಮ್ಮ ಮನೆ, ನಾವು ಹಾಗೆ ಹೀಗೆ ಅಂತ ಹೇಳಿ ಏನಾಗಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಬಂದುಬಿಡ್ತಾನೆ. ಓಹೋ, ಏನು ಶೀಲಾ ಆಂಟಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಹೌದು ರೀ, ರೂಮ್ ಕಟ್ಟಿಸ್ತಾ ಇದ್ದಾರಲ್ಲ ಮಾವ, ಅದಕ್ಕೆ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓ, ಇವರು ದುಡ್ಡು ಕೊಟ್ಟು ನಾವು ರೂಮ್ ಕಟ್ಟಿಸ್ಕೋಬೇಕಾ? ನೋಡೋ, ಈಗ ಬಂದು ನೀನು ತರಲೆ ತಕರಾರೆಲ್ಲ ಮಾಡಿಬಿಟ್ಟು ನಿಮ್ಮ ದುಡ್ಡು ನಮಗೆ ಬೇಡ, ನಾವು ಸ್ವಾಭಿಮಾನ, ನಮ್ಮ ದುಡ್ಡಲ್ಲೇ ನಾವು ಕಟ್ಟಿಸ್ಕೊತೀವಿ, ನಾವು ಇರೋದೇ ಹೀಗೆ ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡಬೇಡ. ನಿನಗೆ ಆ ದುಡ್ಡಲ್ಲಿ ಕಟ್ಟಿಸೋರು ರೂಮ್ ಬೇಡ ಅಂತಂದರೆ ಆ ರೂಮಿಗೆ ಬರಬೇಡ, ಬರೋದಕ್ಕೆ ಇಷ್ಟನೇ ಇಲ್ಲ ಅಂತಂದರೆ ಈ ಮನೆಗೆ ಬರಬೇಡ ಕಣೋ ಅಂತ ಹೇಳಿ ಹೇಳ್ಬಿಡ್ತಾನೆ. ಮನೋಜನ ಮಾತು ಕೇಳಿಕೊಂಡು ಸೂರ್ಯ ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ಅಯ್ಯ ಪೆಂಗ್ಯ, ನನ್ನ ಮಗನೇ, ನನ್ನನ್ನು ಮನೆಗೆ ಬರಬೇಡ ಅಂತ ಹೇಳ್ತೀಯಾ? ಮನೆಗೆ ಮೋಸ ಮಾಡಿ 27 ಲಕ್ಷ ದೇಪ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡಿರೋ ನೀನೇ ಆರಾಮಾಗಿ ಮನೇಲಿ ಇರಬೇಕಾದ್ರೆ ಏನೂ ತೊಂದರೆ ಮಾಡದೆ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತ ಮನೆಯಲ್ಲಿರೋ ನಾನು ನನ್ನ ಯಾಕೆ ಬರಬೇಡ ಅಂತೀಯ ಅಂತ ಹೇಳಿ ಚೆನ್ನಾಗಿ ಇಟ್ಕೊಂಡು ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಮಾವ, ಅತ್ತೆ ಅಂತ ಹೇಳಿ ರೋಹಿಣಿ ಕೂಡ ಕೂಗಾಡ್ತಾ ಇರ್ತಾಳೆ. ಸೂರ್ಯ ಬಿಡೋ ಸೂರ್ಯ ಅಂತ ಹೇಳಿ, ಏನ್ರು ನಾನು ಇರಬೇಕಿದ್ರೆ ಹಿಂಗೆ ಜಗಳಾಡ್ತಿರಲ್ರು ಅಂತ ಹೇಳಿದಾಗ, ನೋಡಪ್ಪ ಮತ್ತೆ ಇವನು ಹೇಗಾಡ್ತಾನೆ, ಅಲ್ಲ ರೀ, ಮದುವೆ ಆಗಿದೆ, ಅವ್ರಿಗೆ ಹೆಂಡ್ತಿ ನಾನು ಇಲ್ಲಿದ್ದೀನಿ, ಹೊಡಿತಿರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ? ಮತ್ತೆ ಮನೆಗೆ ಬರಬೇಡ ಅಂತ ಹೇಳ್ತಾ ಇದ್ದಾನಲ್ಲ, ಹಂಗೆ ಹೇಳಬಾರ್ದು ಅನ್ನೋ ಬುದ್ಧಿ ಅವನಿಗಿಲ್ವಾ? ಕೇಳ್ಪೌಡ್ರಮ್ಮ, ನಿಮ್ಮ ನಾಟಕಗಳೆಲ್ಲ ಒಂದೊಂದೇ ಬಯಲಿಗೆ ಬರ್ತಾ ಇದೆ, ಆಚೆ ಎಲ್ಲ ಬಿಚ್ಚಿ ಬಯಲಾಗಲಿ, ನೋಡಿದೆ ಯಾಕೆ ತೋರಿಸ್ತೀನಿ ಈ ಸೂರ್ಯ ಏನು ಅನ್ನೋದನ್ನ ಅಂತ ಹೇಳಿ ಹೇಳ್ಬಿಡ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಅವ್ರ ಮಾವ ಬೇರೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಭಯ ಪಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಇದಿಷ್ಟು ಶನಿವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.